ಎಲ್ರಿಗೂ ನಮಸ್ಕಾರ. ಇವತ್ತು ರವೆ ಬಳಸಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಒಂದು ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೀಡಿಯಮ್ ರವೆ, ಉಪ್ಪಿಟ್ಟಿಗೆ ಬಳಸುವಂಥ ರವೆನ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಎಷ್ಟು ರವೆ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕಿದ್ದೀನಿ. ಈಗ ಒಂದು 10 ನಿಮಿಷ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ. ನೋಡಿ, ಈ ಸೈಜಿಂದು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆಯೋದು ಬೇಡ, ಸಿಪ್ಪೆ ಸಮೇತ ಇದನ್ನೀಗ ತುರಿದು ತೊಗೊಳ್ಳೋಣ. ರವೆಯಲ್ಲಿ ನೀರು ಹಾಕಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. 10 ನಿಮಿಷ ಆಗಿದೆ. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದರಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, ಶುಂಠಿ 1 ಇಂಚಷ್ಟು ಶುಂಠಿ, ಕಾಯಿ ತುರಿ 1 ಬಟ್ಲು, ಈ ಬಟ್ಲಲ್ಲಿ 1 ಬಟ್ಲು ಕಾಯಿ ತುರಿ ಹಾಕಿದ್ದೀನಿ. ಈ ದೋಸೆಗೆ ಚಟ್ನಿ ಎಲ್ಲ ಮಾಡಬೇಕು ಅಂತಿಲ್ಲ, ಇದರಲ್ಲೇ ಎಲ್ಲ ಖಾರ ಇದೆಲ್ಲ ಹಾಕಿರ್ತೀವಿ, ಮಸಾಲೆ ಎಲ್ಲ. ಕೊತ್ತಂಬರಿ ಸೊಪ್ಪು ಒಂಥರ ಹಸಿರಾಗಿರುತ್ತೆ, ಖಾರವಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆ. ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ, ರವೆನಲ್ಲಿ ಹಾಕಿರೋ ನೀರಿದೆ, ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಿದ್ದಾಯಿತು. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಈ ಹಿಟ್ಟಲ್ಲಿ ತುರಿದಿಟ್ಕೊಂಡಿರೋ ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೋಡಾ ಆಗಲಿ ಏನೋ ಆಗಲಿ ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ದೋಸೆ ಮಾಡ್ಕೊಳ್ಬೋದು. ಹಿಟ್ಟು ರೆಡಿ ಮಾಡ್ಕೊಂಡ ತಕ್ಷಣ ದೋಸೆ ರೆಡಿ ಮಾಡ್ಕೊಳ್ಬೋದು. ತುಂಬ ಹೊತ್ತು ಇಡಬೇಕು ಅಂತ ಕೂಡ ಏನೂ ಇಲ್ಲ. ಇಟ್ಟರೂ ಪರವಾಗಿಲ್ಲ, ಇಡದೇ ಇದ್ದರೂ ನಡೆಯುತ್ತೆ. ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಇನ್ನೊಂದು ಚೂರು ನೀರು ಹಿಡಿಯುತ್ತೆ, ನೀರು ಹಾಕ್ತೀನಿ. ಉಪ್ಪು ಖಾರ ಎಲ್ಲನೂ ಹಾಕಿದ್ದಾಗಿದೆ. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಎಲ್ಲ ದೋಸೆಗೂ ಫಾಲೋ ಮಾಡೋ ಪ್ರೊಸೀಜರೇ ಈ ದೋಸೆಗೂ ಫಾಲೋ ಮಾಡೋದು. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ನೀರು ಹಾಕೋದ್ರಿಂದ ದೋಸೆ ಹದವಾಗಿ ಸ್ಪ್ರೆಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ ಆಮೇಲೆ ಫ್ಲೇಮ್ ಜಾಸ್ತಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬೇಯುತ್ತೆ. ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿದೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ತುರಿದು ಹಾಕಿರೋದು ಎಲ್ಲದರಿಂದ ದೋಸೆ ಸ್ವಲ್ಪ ಹಸಿರು ಬಣ್ಣಕ್ಕೆ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಮಾಡಬೇಕು ಅಂತಿಲ್ಲ, ಮನೆಯಲ್ಲೇ ರೆಡಿ ಇರೋ ಉಪ್ಪಿನಕಾಯಿ, ಚಟ್ನಿ ಪುಡಿ ಏನೂ ಇಲ್ಲದೇ ಇದ್ದರೆ ತುಪ್ಪ ಇದ್ದರೆ ಸಾಕು. ತುಪ್ಪನೂ ಇಲ್ಲ ಅಂತಂದರೆ ಬರೀದೇ ತಿನ್ಬೋದು. ಇದಕ್ಕೆ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗಿನ ತಿಂಡಿಗಾಗಿರ್ಬೋದು, ಇಲ್ಲ ರಾತ್ರಿ ಊಟಕ್ಕೆ ಏನಾದ್ರು ಲೈಟಾಗಿ ಮಾಡ್ಕೊಳ್ಬೇಕು ಅಂತ ಇದ್ದಾಗ ಇದನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ದೋಸೆ.
ಸೌತೆಕಾಯಿ ರವೆ ಎರಡೇ ಸಾಮಗ್ರಿಗಳು ಮೇಯ್ನಾಗಿ ಬಳಸಿರೋದು. ತುಂಬ ಸಾಫ್ಟಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಇದಕ್ಕೆ ಉಪ್ಪಿನಕಾಯಿ ಮತ್ತು ತುಪ್ಪ ಇದೆರಡನ್ನೂ ಹಾಕಿ ಸರ್ವ್ ಮಾಡಿದ್ದೀನಿ. ಈ ಹೆಲ್ತಿ ದೋಸೆ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.